ಕಾಶ್ಮೀರ್ ಫೈಲ್ಸ್ ಒಂದು ಪ್ರೊಪಗೆಂಡಾ, ಇದು ನಿಜ ಅಲ್ಲ. ಟೆರರಿಸಮ್ಗೆ ಯಾವುದೇ ಥರ ಧರ್ಮ ಇಲ್ಲ ಅಂತ ನನ್ನ ಹತ್ರ ವಾದ ಮಾಡಿದವರೆಲ್ಲ ಇವತ್ತೊಂದು ಫೋನು ಇಲ್ಲ, ಒಂದು ಮೆಸೇಜು ಇಲ್ಲ. ಪೆಹಲ್ಗಾಮಲ್ಲಿ ಆಗಿರೋಂತಹ ಅಟ್ಯಾಕು, ನಿರಾಯುಧರಾಗಿರೋಂತಹ ಮನುಷ್ಯರ ಮೇಲೆ ಮಾಡಿರೋಂತಹ ಒಂದು ಅಟ್ಯಾಕು, ನೀನು ಹಿಂದೂನಾ ಮುಸ್ಲಿಮ ಅಂತ ಕೇಳ್ಬಿಟ್ಟು ಅಟ್ಯಾಕ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಕರ್ನಾಟಕದವರು ಟೂರ್ಗೆ ಅಂತ ಹೋಗಿದ್ರೆ, ಮಂಜುನಾಥ್ ಅಂತ ಅವ್ರ ಹೆಸರು, ಅವ್ರನ್ನ ಕೂಡ ಕೊಲೆ ಮಾಡಿದ್ದಾರೆ. ಅವ್ರ ಹೆಂಡತಿ ನನ್ನ ಗಂಡನ್ನ ಸಾಯಿಸ್ಬಿಟ್ಟಲ್ಲ, ನನ್ನ ಕೂಡ ಸಾಯಿಸ್ಬಿಡು ಅಂತ ಟೆರರಿಸ್ಟ್ನ ಕೇಳಿದ್ರೆ ಹೋಗಿ ಮೋದಿ ಅವ್ರಿಗೆ ಹೇಳು ಅಂತ ಹೇಳಿದಾನಂತೆ. ಅಲ್ಲಿ ಹೊಸದಾಗೆ ಮದುವೆ ಆಗಿರೋಂತಹ ಕಪಲ್, ಅವ್ರ ಯಜಮಾನ್ರ ಪಾಪ ಅಲ್ಲೇನೋ ತಿಂತಿದ್ರೆ ಅವ್ರಿಗೆ ಹೆಡ್ ಶಾಟ್ ಹೊಡೆದಿದ್ದಾನೆ. ಒಂದಷ್ಟು ಜನಕ್ಕೆ ಪ್ಯಾಂಟ್ ಬಿಚ್ಚಿಸ್ಬಿಟ್ಟು ಮುಂಜಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಬಿಟ್ಟು ಸಾಯಿಸಿದ್ದಾರೆ. ಅಂದರೆ ಇದು ಬರೀ ದೇಶದ ವಿರುದ್ಧ ಆಗಿರೋಂತಹ ಅಟ್ಯಾಕ್ ಅಲ್ಲ, ಧರ್ಮದ ಮೇಲೂ ಆಗಿರೋಂತಹ ಅಟ್ಯಾಕು. ಫ್ರೆಂಡ್ಸ್, ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಸಾಯಿಸಿದಂಥವನು ನೀನು ರಾವ, ನೀನು ನಾಯ್ಡುನ ಅಥವಾ ನೀನು ಇನ್ನೊಂದು ಜಾತಿನ ಅಂತ ಕೇಳ್ಬಿಟ್ಟು ಕೊಲೆ ಮಾಡಿಲ್ಲ, ನೀನು ಹಿಂದೂನ ಮುಸ್ಲಿಮ ಅಲ್ವಾ ಅಂತ ಕೇಳ್ಬಿಟ್ಟು ಕೊಲೆ ಮಾಡಿರೋದು. ಈಗಲಾದರೂ ನಾವು ಒಂದಾಗಬೇಕು. ಯಾವುದೋ ಧರ್ಮದ ವಿರುದ್ಧ ನಾವು ಹೋಗೋದು ಬೇಡ, ಬಟ್ ನಮ್ಮ ಧರ್ಮನ ನಾವು ರಕ್ಷಣೆ ಮಾಡ್ಕೊಳೋದಕ್ಕೆ ನಾವು ಒಂದಾಗಲೇಬೇಕು. ಅದಷ್ಟೇ ಅಲ್ಲ ಫ್ರೆಂಡ್ಸ್, ಪಾಕಿಸ್ತಾನ ಅವ್ರಿಗೆ ಅವ್ರ ಆರ್ಮಿನ ಟ್ರೈನ್ ಮಾಡೋದಕ್ಕೆ ತಾಕತ್ತಿಲ್ಲ. ಆದ್ದರಿಂದ ಈ ಥರ ಟೆರರಿಸ್ಟ್ಗಳನ್ನ ಟ್ರೈನ್ ಮಾಡಿಬಿಟ್ಟು ಅಮಾಯಕರನ್ನ ಸಾಯಿಸ್ತಿದ್ದಾರೆ. ಯಾಕಂದ್ರೆ ನಮ್ಮ ಇಂಡಿಯನ್ ಆರ್ಮಿ ಮುಂದೆ ಇವ್ರ ಆರ್ಮಿ ಯಾವುದಕ್ಕೂ ಲಾಯಕ್ಕಿಲ್ಲ. ಅದಕ್ಕೆ ನಮ್ಮನ್ನು ಈ ಥರ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಗೌರ್ಮೆಂಟಿಗೆ ನಾನು ಕೇಳ್ಕೊಳೋದು ಇಷ್ಟೇ, ಇಂಥವ್ರನ್ನ ನಾವು ನಿಜವಾಗ್ಲೂ ಸುಮ್ಮನೆ ಬಿಡಬಾರ್ದು. ಅದು ಯಾವ ಹಂತಕ್ಕೆ ಹೋದ್ರೂ ಪರವಾಗಿಲ್ಲ, ಇಂಥವ್ರ ಮೇಲೆ ಈ ಅಟ್ಯಾಕ್ ಏನಾಗಿದೆ ಇದಕ್ಕೆ ರಿಟಾಲಿಯೇಟ್ ನಮ್ಮ ಗೌರ್ಮೆಂಟ್ ಮಾಡಲೇಬೇಕು.